ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಅತಿ ಹೆಚ್ಚು ಆಗ್ತಿದೆ ಸ್ನೇಹಿತರೆ. ಅಂದರೆ ರೈತರು ತುಂಬ ಜನ ಈ ನಾಟಿ ಕೋಳಿ ಸಾಗಾಣಿಕೆನ ಒಂದು ಕೃಷಿಗೆ ಒಂದು ಉಪಕಸಬಾಗಿ ತಗೊಂತಿದ್ದಾರೆ ಸ್ನೇಹಿತರೆ. ಹಾಗೆ ಈಗಿನ ಯುವಕ ಯುವತಿಯರು ತುಂಬ ಜನ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತೇಳಿ ತುಂಬ ಆಶಯದಿಂದ ಬರ್ತಿದ್ದಾರೆ ಸ್ನೇಹಿತರೆ. ಅಂಥವ್ರಿಗೆ ಸ್ನೇಹಿತರೆ, ಈಗ ಕಮ್ಮಿ ಬಂಡವಾಳದಿಂದ ಹೇಗೆಲ್ಲ ನಾಟಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡಬೇಕು, ಮತ್ತು ಈ ನಾಟಿ ಕೋಳಿಯಲ್ಲಿ ಏನೆಲ್ಲ ಲಾಭ ತೊಗೊಬೋದು, ಮತ್ತು ಈ ನಾಟಿ ಕೋಳಿಯಲ್ಲಿ ಬರುವಂತಹ ದೊಡ್ಡ ಸಮಸ್ಯೆಗಳೇನು, ಆಮೇಲೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಪ್ರಾರಂಭದಿಂದ ಹೇಗೆಲ್ಲ ನಾವು ಮುಕ್ತಾಯ ಮಾಡ್ಕೊಬೇಕು, ಯಾವುದನ್ನು ಆಯ್ಕೆ ಮಾಡ್ಕೊಬೇಕು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮೊದಲಿಗೆ ನೀವು ಕಮ್ಮಿ ಬಂಡವಾಳದಿಂದ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂದರೆ ಸ್ನೇಹಿತರೆ 10,000 to 15,000 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ನೀವೇನು ಮಾಡಬೇಕು ಅಂದರೆ, ನೀವು ಎಲ್ಲಿ ಸಾಗಾಣಿಕೆ ಮಾಡಬೇಕು ಅನ್ನೋದನ್ನ ನೀವು ಕನ್ಫರ್ಮ್ ಆದರೆ ನಿಮಗೆ ಕೋಳಿಗಳನ್ನ ರಕ್ಷಣೆಗೆ ಮಾತ್ರ ಜಾಗ ಬೇಕು ಸ್ನೇಹಿತರೆ. ಅಂತಂದರೆ ಸ್ನೇಹಿತರೆ, ಹೈಟೆಕ್ ಶೆಡ್ ಮಾಡಿಕೊಂಡು ತುಂಬ ಫೆಸಿಲಿಟಿ ಮಾಡೋರಿಗೆ ಈ ಮಾಹಿತಿ ಅನ್ವಯ ಆಗಲ್ಲ. ನಮ್ಮ ಸಣ್ಣ ಇಳುವರಿ ರೈತರು ಯಾರ್ಯಾರಿದ್ದೀರಾ ಅಂದರೆ ಸ್ನೇಹಿತರೆ, ಈಗಿನ ಸಣ್ಣ ಇಳುವರಿ ರೈತರು ಯಾರಿದ್ದೀರಾ ಅಂಥ ರೈತರಿಗೆ ನಾವು ನೇರವಾಗಿ ಮಾಹಿತಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ, ಒಂದು ತೋಟದಲ್ಲಿ ಎಲ್ಲಾದರೂ ನಮ್ಮದು ಮನೆ ಇದೆ, ಒಂದು ಕರೆಂಟ್ ರೂಮ್ ಇದೆ, ಅಲ್ಲಿ ನಾವು ಏನು ಮಾಡ್ತಾಯಿಲ್ಲ, ಫ್ರೀಯಾಗಿದೆ ಅನ್ನೋರು ಏನು ಮಾಡಬೇಕು ಸ್ನೇಹಿತರೆ, ಮೊದಲಿಗೆ ಸ್ನೇಹಿತರೆ ಒಂದು 100 to 200 ಕೋಳಿ ಅಂತಂದರೆ ಸ್ನೇಹಿತರೆ, ನೀವು ಒಂದಿನದ ಮರಿನ ತೊಗೊಳ್ಬಾರ್ದು ಸ್ನೇಹಿತರೆ. ದಯವಿಟ್ಟು ಯಾರು ಒಂದು ದಿನದ ಮರಿನ ಸಾಗಾಣಿಕೆ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಅನುಭವ ಇರಲ್ಲ, ಫಸ್ಟ್ ಟೈಮ್ ಮಾಡೋರು ಅನುಭವ ಇರಲ್ಲ, ಅದಕ್ಕೆ ಶಾಖ ಕೊಡಬೇಕು, ವ್ಯಾಕ್ಸಿನೇಷನ್ ಹಾಕಬೇಕು, ಬ್ರೀಡಿಂಗಿನ ಆಚೆಗೆ ತೆಗಿಬೇಕು, ಹಾಗಾಗಿ ತುಂಬ ಕಷ್ಟ ಇರ್ತೈತೆ, ಅದು ನಿಮಗೆ ಸಾಧ್ಯವಾಗಲ್ಲ. ಆಮೇಲೆ ಮರಿಗಳು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಒಂದು ದಿನ ಮರಿನ ಆಯ್ಕೆ ಮಾಡ್ಕೊಬೇಡಿ ಸ್ನೇಹಿತರೆ. ನೀವು 1 ತಿಂಗಳು ಮರಿನ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. 1 ತಿಂಗಳು ನಾಟಿ ಕೋಳಿ ಮರಿಗಳು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, 3 ವ್ಯಾಕ್ಸಿನೇಷನ್ ಆಗ್ತೈತೆ, ಬ್ರೂಡಿಂಗ್ ಕಂಪ್ಲೀಟ್ ಆಗಿ ಆಚೆ ಬಂದಿರುತ್ತೆ ಸ್ನೇಹಿತರೆ. ಅಂದರೆ 1 ತಿಂಗಳು ಅಂದರೆ ಡೆವಲಪ್ ಆಗಿರುತ್ತೆ, ಅಂದರೆ ಮರಿ ತನ್ನ ಮೇವನ್ನ ತಾನೇ ಪಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತೆ ಸ್ನೇಹಿತರೆ. ಹಾಗಾಗಿ 1 ತಿಂಗಳು ನಾಟಿ ಕೋಳಿ ಮರಿಗಳನ್ನ ಆಯ್ಕೆ ಮಾಡಿಕೊಂಡು ಸ್ನೇಹಿತರೆ, ಈ ನಾಟಿ ಕೋಳಿ ಸಾಗಾಣಿಕೆ ಕಮ್ಮಿ ಬಂಡವಾಳದಲ್ಲಿ ಹೇಗೆಲ್ಲ ಮಾಡಬೇಕು ಅಂದರೆ, ಕಮ್ಮಿ ಅಂದರೆ ಸ್ನೇಹಿತರೆ ಆಹಾರ ಪದ್ಧತಿನ ಕಮ್ಮಿ, ಅಂದರೆ ದುಡ್ಡು ಇಲ್ದಲೇ ಆಹಾರಗಳನ್ನು ನಾವು ಕೊಡೋಕ್ಕೆ ಟ್ರೈ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನಾವು ಏನು ಕೊಡ್ತಾ ಇದ್ದೀವಲ್ಲ, ಈ ತರಕಾರಿ ಆಗಿರ್ಬೋದು, ಈಗ ನೀವು ಫಸ್ಟಿಂದ ನೋಡಿದ್ರಲ್ಲ ಮುಸ್ರೆ ಆಗಿರ್ಬೋದು, ಈ ಥರ ಆಹಾರ ಪದ್ಧತಿ ಅಂದರೆ ಸ್ನೇಹಿತರೆ ನೈಸರ್ಗಿಕವಾಗಿ ಸಿಗುವಂಥ ಆಹಾರ ಪದ್ಧತಿ ನೀವು ಕೊಡ್ತಾ ಬಂದಾಗ ಏನಾಗುತ್ತೆ, ನಿಮಗೆ ₹1 ಬಂಡವಾಳ ಇರೋಲ್ಲ. ನೀವು ಹಾಕಿರೋದು ಏನಕ್ಕೆ ಸ್ನೇಹಿತರೆ ಅಂದರೆ, ಮರಿಗೆ ಅಷ್ಟೇ ಬಂಡವಾಳ ಹಾಕಿರ್ತೀರ. ಬಂಡವಾಳ ಬಿಟ್ಟರೆ ಇನ್ನು ಯಾವುದೇ ಥರ ಖರ್ಚಿರಲ್ಲ. ಏನಕ್ಕೆ ಅಂದರೆ, ನೀರನ್ನ ಯಾವುದಾದ್ರೂ ಒಂದು ವೇಸ್ಟ್ ತಟ್ಟೆಲಿಡ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಹಳೆ ಡಬ್ಬಗಳಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಕ್ರೇಟು ₹50 ಕೊಟ್ಟರು ಒಂದು ಕ್ರೇಟ್ ಸಿಗುತ್ತೆ, ಅಂಥ ಕ್ರೇಟಲ್ಲೂ ಸಹ ನೀರನ್ನ ಇಡ್ಬೋದು. ಇದಕ್ಕೆ ಯಾವುದೇ ಥರ ದುಡ್ಡಿಲ್ಲ. ನೀವು ಹೈಟೆಕ್ ಶೆಡ್ ಮಾಡೋರು, ಡ್ರಿಂಕರ್ ಇರ್ತೈತೆ, ನೀರಿನ ಫೆಸಿಲಿಟಿ ಇರ್ತೈತೆ, ಎಲ್ಲ ಸಿಂಟೆಕ್ಸ್ ವ್ಯವಸ್ಥೆ ಮಾಡಿರ್ತಾರೆ. ಅಂಥವ್ರಿಗೆ ಅಂದರೆ ದುಡ್ಡಿರೋರು ಅಂಥದ್ದು ಮಾಡಿ, ದುಡ್ಡಿಲ್ದವರು ಈ ಕಮ್ಮಿ ಬಂಡವಾಳದಿಂದ ಮಾಡಬೇಕು ಅನ್ನೋರು ಸ್ನೇಹಿತರೆ ಈ ಥರ ಆಯ್ಕೆ ಮಾಡ್ಕೊಳ್ಳಿ. ಅಂತಂದರೆ ನೀರಿಡೋಕ್ಕೂ ಸಹ ಯಾನೇ ದುಡ್ಡು ಕೊಟ್ಟೇನು ತಂದಿಡೋಂಗೆ ಆಗಲ್ಲ ಸ್ನೇಹಿತರೆ. ನಮ್ಮಲ್ಲಿರುವಂತಹ ತಟ್ಟೆ ಆಗಿರ್ಬೋದು, ಇಲ್ಲ ಕ್ರೇಟ್ ಆಗಿರ್ಬೋದು, ಏನೋ ಒಂದರಲ್ಲಿ ನೀರನ್ನ ಇಟ್ಟರೆ ಅದು ಕುಡ್ಕೊಂತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಏನು ಆಹಾರ ಕೊಡಬೇಕು ಸ್ನೇಹಿತರೆ, ಈಗ ಇಲ್ಲಿ ನೀವು ನೋಡ್ತಿದ್ರಲ್ಲ ಮುಸ್ರೆ, ಈಗ ಮನೆಯಲ್ಲಿ ಏನಾಗುತ್ತೆ, ಅನ್ನ ಮಿಗುತ್ತೆ, ಸಾರು ಮಿಗುತ್ತೆ, ಇಲ್ಲ ಮುದ್ದೆ ಮಿಗುತ್ತೆ, ಈ ಥರ ಆಹಾರಗಳು ಮಿಕ್ತಲ್ಲ, ಅದನ್ನು ತಂದು ಹಾಕಿದ್ರೂ ಸಹ ಅವು ಆರಾಮಾಗಿ ತಿನ್ಕೊಂತೇವೆ ಸ್ನೇಹಿತರೆ. ಇಲ್ಲಿ ನಾವು ಏನು ಮಾಡಿದ್ದೀವಿ ನೀವೇ ನೋಡಿದ್ರಲ್ಲ, ಈ ಥರ ಕ್ರೇಟು ಅಂದರೆ ಈ ಥರ ಸ್ನೇಹಿತರೆ, ಇದು ₹50 ಒಂದು ಕ್ರೇಟು. ಇದನ್ನು ಸಹ ನೀವು ತಂದಿಟ್ಟರು ಸಹ ಆರಾಮಾಗಿ ಅದು ನೀರನ್ನ ಕುಡ್ಕೊಳುತ್ತೆ. ಯಾವುದೇ ಥರ ನೀವು ಅತಿ ಹೆಚ್ಚು ಬಂಡವಾಳ ಏನು ಹಾಕೋಂಗಿರಲ್ಲ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನೀವು ಏನು ಮಾಡಬೇಕು ಇದನ್ನು ಅಂದರೆ, ನೀವು ರಕ್ಷಣೆ ಅಂತಂದರೆ ನಾಯಿ ಆಗಿರ್ಬೋದು, ಕೀರ ಆಗಿರ್ಬೋದು, ಹಾವುಗಳಾಗಿರ್ಬೋದು, ಇದನ್ನು ನೀವು ರಕ್ಷಣೆ ಮಾಡೋಕ್ಕೆ ಏನು ಮಾಡಬೇಕು, ನಾವು ಇಲ್ಲಿ ಏನು ಗ್ರೀನ್ ಮೇಸ್ ಮಾಡಿದ್ದೀವಲ್ಲ ಸ್ನೇಹಿತರೆ, ಈ ಥರ ಸ್ವಲ್ಪ ಗ್ರೀನ್ ಮೇಸ್ ಮಾಡ್ಕೊಬೇಕು. ಆಮೇಲೆ ಸ್ನೇಹಿತರೆ, ನೀವು ಆಹಾರ ಕೊಡೋಕ್ಕೆ ಏನು ಮಾಡಬೇಕು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿರ್ತೈತೆ. ಅಂಥವ್ರು ಏನು ಮಾಡ್ತೀರಾ ಅಂದರೆ ಸ್ನೇಹಿತರೆ, ನೀವು ಇಲ್ಲಿ ನಾವೇನು 3 ಶೀಟ್ ಹಾಕಿದ್ದೀವಲ್ಲ ಸ್ನೇಹಿತರೆ, ಈ ಥರ ಶೀಟ್ಗಳ್ನ ಹಾಕ್ಕೊಂಡ್ರೂ ಸಹ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಆಹಾರ ಕೊಡೋಕ್ಕೆ ಬೆಳಗಿಂದ ಸಂಜೆ ನೀವು ಯಾವುದೇ ತರಹದ ಮುಸ್ರೆ ತರ್ತಿರಲ್ಲ, ಮುಸ್ರೆ ತಂದಾಗ, ಇಲ್ಲ ಅಂತಂದರೆ ಶೀಟ್ಗಳು ತಂದಾಗ ನೀವು ಆಹಾರನ ಕೊಡ್ತಾ ಹೋಗ್ಬೇಕು ಸ್ನೇಹಿತರೆ. ನೀವು ಆಹಾರನ ಕೊಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ನೀವು ರೆಗ್ಯುಲರು ಯಾವುದೇ ಥರ ಬಂಡವಾಳ ಇರೋಲ್ಲ ಸ್ನೇಹಿತರೆ. ಬಂಡವಾಳ ಅಂದರೆ ತರಕಾರಿಗಾಗಲಿ ಇಲ್ಲ ಮುಸ್ರೆಗಾಗಲಿ ಯಾವುದೇ ಬಂಡವಾಳ ಇರೋಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಅದನ್ನು ಕೊಟ್ಕೊತ ಹೋಗಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನೀವು ಏನೇ ಆಹಾರ ಕೊಟ್ಟರು ಸಂಜೆ ಹೊತ್ತು ಅಂದರೆ ಹೊಟ್ಟೆ ತುಂಬ ಆಹಾರ ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಆವಾಗ ನೀವೇನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ಮಾಮೂಲಿ ನೀವು ಜೋಳ, ರಾಗಿ, ಅಕ್ಕಿ ನುಚ್ಚು, ಈ ಥರ ಆಹಾರನ ನೀವು ಕೊಟ್ಕೊತ ಬರ್ಬೇಕು ಸ್ನೇಹಿತರೆ. ಇದು ಏನಾಗುತ್ತೆ ಅಂತಂದರೆ,
ಅಂದರೆ ಕೋಳಿ ಬೆಳೆಯೋಕ್ಕೆ ದೈತ್ಯವಾಗಿ ದೇಹ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಸ್ನೇಹಿತರೆ, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಕ್ಕಿ ನುಚ್ಚು ಹಾಕಿರ್ಬೋದು. ಅದ್ರ ಜೊತೆಗೆ ಇನ್ನೂ ಸೇರಿಸ್ಬೇಕು ಅಂದರೆ ಈ ಫೀಲ್ಡ್ ಈ ಥರ 4-5 ಥರ ಆಹಾರನ ಅಂದರೆ ಸಂಜೆ ಟೈಮ್ ಸ್ನೇಹಿತರೆ, ಸಂಜೆ ಟೈಮ್ ಏನು ಕೊಡಬೇಕು ಅಂತಂದರೆ, ಈಗ ಏನಾದರೂ ಈಗ ಆಚೆಗಡೆ ನಾವು ಎಲ್ಲಾನು ಬೈಲಾಗೆ ಈ ಥರ ಆಚೆಗಡೆ ಬಿಟ್ಟಾಗ ಒಂದಕ್ಕೇನಾಗುತ್ತೆ, ಸ್ವಲ್ಪ ಮೇವು ಕಮ್ಮಿ ಮೇಯ್ದಿರ್ತೈತೆ. ಅಂಥ ಕೋಳಿಗಳು ಏನಾಗುತ್ತೆ, ತುಂಬ ಅಂದರೆ ಕಮ್ಮಿ ಮೇವ್ದಿರ್ತೈತೆ. ಆವಾಗ ಏನಾಗುತ್ತೆ, ಹರೊಟ್ಟೆ ಅಂತ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನೀವೇನು ಮಾಡಬೇಕು, ನೈಟ್ ಹೊತ್ತು ನೀವು ಆಹಾರ ಅದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ಅಕ್ಕಿ ನುಚ್ಚು, ಜೋಳ ಮತ್ತು ರಾಗಿ, ಇಲ್ಲಾಂದರೆ ಅದನ್ನು ಫೀಲ್ಡ್ ಕೊಡೋಂಗಿದ್ರೆ ಕೊಡಿ, ಇಲ್ಲಾಂದರೆ ಬೇಡ ಸ್ನೇಹಿತರೆ. ಆ ಥರ ಕೊಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಬೇಗ ದೈತ್ಯವಾಗಿ ಬೆಳೆಯುತ್ತೆ. ಮತ್ತು ನೀವು ಬ್ಯಾಚ್ನ ಬೇಗ ಅಂದರೆ ಬಿಸ್ನೆಸ್ ಮಾಡೋರು ಬೇಗ ಬ್ಯಾಚ್ನ ಕಳಿಸ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈ ನಾಟಿ ಕೋಳಿಲಿ ದುಡ್ಡೆಲ್ಲ ಹೇಗೆ ಮಾಡ್ಬೋದು, ಎಷ್ಟು ಇನ್ಕಮ್ ಬರಬೇಕು ಅಂತೇಳಿ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಸ್ನೇಹಿತರೆ. ಈ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಹೇಗೆಲ್ಲ ಆದಾಯ ತಗೊಳ್ಬೋದು ಅಂತಂದರೆ ಸ್ನೇಹಿತರೆ, 3-4 ಥರದಲ್ಲಿ ತಗೊಳ್ಬೋದು ಸ್ನೇಹಿತರೆ. ಹೇಗೆ ತಗೊಬೋದು ಅಂತಂದರೆ, ಮೊದಲಿಗೆ ಮೊಟ್ಟೆ. ಆಲ್ಮೋಸ್ಟ್ ಅಲ್ಲೂ ನಮ್ಮ ರೈತರು ಮೊಟ್ಟೆಗೆ ಫೋಕಸ್ ಮಾಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಏನಕ್ಕೆ ಅಂದರೆ, ಒಂದು ಮೊಟ್ಟೆ ಏನಿಲ್ಲ ಅಂದರೂ 15-20 ರೂಪಾಯಿ ಇದೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ನಮ್ಮ ರೈತರು ಯಾರು ನಮ್ಮ ಯುವತಿಯರು ಆಗಿರ್ಬೋದು, ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಆದಷ್ಟು ಮೊಟ್ಟೆಗೆ ಫೋಕಸ್ ಮಾಡಿ. ಮೊಟ್ಟೆಯಲ್ಲಿ ಹಲವಾರು ರೀತಿಯಲ್ಲಿ ದುಡ್ಡು ಮಾಡ್ಬೋದು. ಮತ್ತು ನೀವು ಇಲ್ಲ ಸರ್ ನಮಗೆ ಟೈಮ್ ಇಲ್ಲ, ನಾವು ಮೊಟ್ಟೆ ಹಿಡಿಸ್ಕೊಂಡು ಕೂತ್ಕೊಳಕ್ಕಾಗಲ್ಲ ಅಂತ ಅನ್ನೋರು ದಯವಿಟ್ಟು 1-1.25 kg ಬರೋ ತನಕ ಮೇಂಟೈನ್ ಮಾಡಿ. ಏನಿಲ್ಲ ಅಂದರೂ ಪರ್ರು 350-400 ರೂಪಾಯಿ kg ಮಿನಿಮಮ್ ಇದೆ. ಬೇರೆ ಜಿಲ್ಲೆಯಲ್ಲಿ ಬೇರೆ ಥರ ರೈಟ್ ಇದೆ. ನಮ್ಮ ಜಿಲ್ಲೆಯಲ್ಲಿರುವಂತಹ ನಮ್ಮ ಬೆಲೆನೇನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಥರ ಇದೆ ಅದನ್ನು ಆ ರೇಟ್ಗೆ ನೀವು ಮಾರ್ಕೊಳ್ಳಿ. ಇಲ್ಲ ಸರ್ ನಾವು ಇನ್ನೂ ಕಮ್ಮಿ ಇದ್ದಲ್ಲಿ ನಾವು ದುಡ್ಡು ಮಾಡಬೇಕು ಅಂತಂದರೆ ಸ್ನೇಹಿತರೆ, ನೀವು 1 ತಿಂಗಳು ಮರಿನ ತಗೊಂಬಂದು ನೀವು 1 ತಿಂಗಳು ಸಾಕಿದ್ರೆ ಅದು ಏನಾಗುತ್ತೆ, ಅರ್ಧ kg ಆಗುತ್ತೆ. ಈಗ ನೀವು 1 ತಿಂಗಳು ಮರಿ ಏನು ಮಾಡ್ತೀರಾ, ಒಂದು 200 ಗ್ರಾಮು 150 ಗ್ರಾಮ್ ಈ ಥರ ಮರಿ ತರ್ತೀರಾ ಸ್ನೇಹಿತರೆ. ನೀವು ಅದನ್ನೇ ಏನು ಮಾಡೋದು, 1 ತಿಂಗಳು ಮತ್ತೆ ನೀವು ಸಾಗಾಣಿಕೆ ಮಾಡಿದ್ರೆ ಅದು ಅರ್ಧ kg ಬರುತ್ತೆ ಸ್ನೇಹಿತರೆ. ನೀವು ಅದೇ ಟೈಮಲ್ಲಿ ನೀವು ಮಾರ್ಬಿಟ್ರೆ ಅದನ್ನು ಏನು ಅಂತಂದರೆ, ನೀವು ಒಂದು 80 ರೂಪಾಯಿ 90 ರೂಪಾಯಿ ಕೊಟ್ಟಿರ್ತೀರ. ನೀವು ಅದನ್ನು 150 ರೂಪಾಯಿಗೆ ಮಾರಿದ್ರೆ ನಿಮ್ಗೆ ಎಷ್ಟು ಬೆನಿಫಿಟ್ ಇರ್ತೈತೆ, 60 ರೂಪಾಯಿಂದ 70 ರೂಪಾಯಿ ನಿಮಗೆ ಬರುತ್ತೆ. ನೀವು ಅದಕ್ಕೆ ಎಷ್ಟು ಖರ್ಚು ಮಾಡಿರ್ತೀರ, 10-20 ರೂಪಾಯಿ ಖರ್ಚು ಮಾಡಿರ್ತೀರ. ನಿಮ್ಗೆ ಅಲ್ಲೇನಾಗುತ್ತೆ, ಮತ್ತು ನಿಮಗೆ ಅದರಲ್ಲೂ ಅಂದರೆ ನೀವು ಮಾರಾಟ ಮಾಡಿದ್ರೆ ಅದರಲ್ಲಿ 60 ರೂಪಾಯಿ ಬೆನಿಫಿಟ್ ಇರುತ್ತೆ ಸ್ನೇಹಿತರೆ, ಒಂದು ಮರಿಗೆ. ನೀವು ಅಂದರೆ 1 ತಿಂಗಳಿಗೆ. ಈ ಥರ ಹಲವಾರು ರೀತಿಯಲ್ಲಿ ನಾಟಿ ಕೋಳಿಲಿ ಅಂದರೆ ಸಾಗಾಣಿಕೆ ಮಾಡ್ಬೋದು. ಅಂದರೆ ಸಾಗಾಣಿಕೆ ಮಾಡೋಕ್ಕೆ ಬರೋರು ಅಂದರೆ ದಿಟ್ಟ ನಿರ್ಧಾರ ನಾವು ಮಾಡ್ತೀವಿ, ಇದರಲ್ಲಿ ನಾವು ಸಕ್ಸಸ್ ಆಗೇ ಆಗ್ತೀವಿ ಅಂತೇಳಿ ದೃಢ ನಿರ್ಧಾರ ತಗೊಂಡು ಈ ನಾಟಿ ಕೋಳಿ ಸಾಗಾಣಿಕೆಗೆ ಬಂದರೆ ಆರಾಮಾಗಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ತುಂಬ ಜನ ಯುವತಿಯರು ಆಗಿರ್ಬೋದು, ತುಂಬ ಜನ ಮಹಿಳೆಯರು ಸಹ ಈಗ ಟೈಮ್ ಪಾಸ್ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಹೈನುಗಾರಿಕೆ ಇಲ್ಲ 1-2 ಹಸ ಕಟ್ಕೊಂಡು ಸುಮ್ಮನೆ ಇರ್ಬೋದು, ಇಲ್ಲ ಆಡು ಕಟ್ಕೊಂಡು ಸುಮ್ಮನೆ ಇರ್ಬೋದು. ಅಂಥವರು ಇದಕ್ಕೆ 2 ಅವರು ಸ್ನೇಹಿತರೆ, ಇದನ್ನೇ ಅವಲಂಬನೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು 2 ಅವರು ಅಂದರೆ ಬೆಳಗ್ಗೆ 2 ಅವರು, ಸಂಜೆ 2 ಅವರು ಅವಲಂಬನೆ ಮಾಡಿದ್ರೆ ಆರಾಮಾಗಿ ನಾಟಿ ಕೋಳಿಲಿ 6 ತಿಂಗಳು ಇಲ್ಲ 3 ತಿಂಗಳು ಇಲ್ಲ 4 ತಿಂಗಳು ಹಂತವಾಗಿ ಒಂದೊಂದು ಬ್ಯಾಚು ರೆಡಿ ಆಗುತ್ತೆ ಸ್ನೇಹಿತರೆ. ಆವಾಗ ಆರಾಮಾಗಿ ನಾವು ನಾಟಿ ಕೋಳಿಲಿ ದುಡ್ಡು ಮಾಡೋಕ್ಕೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಮತ್ತೆ ಏನು ಮಾಡಬೇಕು ಅಂದರೆ, ಈಗ ತುಂಬ ಜನಕ್ಕೆ ಅಣ್ಣ ನಮ್ಮ ತೋಟದಲ್ಲಿ ನಾಯಿ ಇದೆ, ನಮ್ಮ ತೋಟದಲ್ಲಿ ಮುಂಗ್ಸಿ ಇದೆ, ನಮ್ಮ ತೋಟದಲ್ಲಿ ಹಾವುಗಳಿದ್ದಾವೆ, ಇದರಿಂದ ನಾವು ರಕ್ಷಣೆ ಹೇಗೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಿದ್ದೀರ. ಈಗ ಒಂದು ಅಂದರೆ ಒಂದು ಕೆಲಸ ಅಂದರೆ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ನಾವೇನು ಮಾಡಬೇಕು, ಹಂತವಾಗಿ ಅದನ್ನು ನಾವು ಬಗೆಹರಿಸ್ಕೊತಾ ಹೋಗ್ಬೇಕು ಸ್ನೇಹಿತರೆ. ಅವಾಗೇನಾಗುತ್ತೆ, ಕಂಟಿನ್ಯೂಸ್ಸು ನಮಗೆ ಯಾವುದೇ ಥರ ಆದ ಸಮಸ್ಯೆಗಳು ಬಂದರೂ ನಾವು ಎದುರಿಸೋ ಶಕ್ತಿ ನಮ್ಮಲ್ಲಿದ್ದಾಗ ಯಾವುದೇ ಸಮಸ್ಯೆಗಳು ನಮ್ಮ ಹತ್ರ ಬರೋಲ್ಲ. ಹಾಗಾಗಿ ನೀವೇನು ಮಾಡ್ತೀರಾ, ದಯವಿಟ್ಟು ಈಗ ಗ್ರೀನ್ ಮೆಸ್ ಅಂತ ನಾನು ಏನು ಹೇಳಿದೆ ಸ್ನೇಹಿತರೆ, ಆ ಥರ ಗ್ರೀನ್ ಮೆಸ್ ಹಾಕೊಳ್ಳಿ. ಗ್ರೀನ್ ಮೆಸ್ ಹಾಕ್ಕೊಂಡು ನೀವು ಇದ್ದಾಗ ಪ್ರೆಸೆಂಟು ನೀವು 2 ಅವರ್ ಬೆಳಿಗ್ಗೆ 6 ಗಂಟೆಯಿಂದ ಒಂದು 9 ಗಂಟೆ ತನಕ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗೋವರೆಗೂ ನಾನು ಅದನ್ನು ನೋಡ್ಕೊತೀನಿ ಅನ್ನೋರು ಏನು ಮಾಡ್ತೀರಾ ಸ್ನೇಹಿತರೆ, ನೀವು ಅದನ್ನು ಆಚೆ ಬಿಡಿ. 2 ಅವರ್ ಆಚೆ ಬಿಡಿ ಸಾಕು. ಏನು ರೆಗ್ಯುಲರ್ ಅದನ್ನು ಬಿಟ್ಕೊಂಡು ಕೂತ್ಕೊಬೇಕು ಅನ್ನೋದೇನಿಲ್ಲ. 2 ಅವರ್ ನೀವು ಆಚೆಗೆ ಬಿಟ್ಟು ರೆಗ್ಯುಲರ್ ಅದನ್ನು ಮತ್ತೆ ನೀವು ಸಂಜೆ ಫ್ರೀಯಾಗಿ ಬಂತಿರಲ್ಲ, ಕೆಲಸ ಮುಗಿಸಿ ಬಂದಾಗ 2 ಅವರ್ ಆಚೆ ಬಿಟ್ಟರು ಅದು ಪಾರ್ಟ್ ಟೈಮ್ ಜಾಬಾಗಿ ತೊಗೊಳ್ಳಿ ಸ್ನೇಹಿತರೆ. ಮೊದಲಿಗೆ ನೀವು ಒಂದು ಬಿಸ್ನೆಸ್ನ ಕಂಡಿಡ್ದು ಮತ್ತು ಇದರಲ್ಲಿ ದುಡ್ಡು ಐತೆ ಅಂತ ಹೇಳಿ ದುಡ್ಡು ಮಾಡೋವರೆಗೂ ನೀವು ಇದನ್ನು ಪಾರ್ಟ್ ಟೈಮ್ ಜಾಬಾಗೆ ತೊಗೊಳ್ಳಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಮೊದಲಿಗೆ ನಿಮಗೆ ಅನುಭವ ಇರೋಲ್ಲ, ಇದನ್ನೇ ನಂಬಿದ್ರೆ 6 ತಿಂಗಳು ಟೈಮ್ ತೊಗೊಳುತ್ತೆ. ಆವಾಗ ಮತ್ತೆ ನೀವು ಫೇಲ್ಯೂರ್ ಆಗಿಬಿಡ್ತೀರ. ಅದಕ್ಕೇನು ಮಾಡಬೇಕು, ನೀವು ಪಾರ್ಟ್ ಟೈಮ್ ಜಾಬಾಗಿ ತೊಗೊಳ್ಬೇಕು. ಪಾರ್ಟ್ ಟೈಮ್ ಜಾಬಾಗಿ ಯಾವ ಥರ ತೊಗೊಬೇಕು ಅಂತೇಳಿ ನಾನು ಒಂದು ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಬೇಕಾದರೆ ಆ ವಿಡಿಯೋದಲ್ಲಿ ಹೋಗಿ ನೋಡಿ, ನಮ್ಮ ಅಕೌಂಟಲ್ಲಿದೆ. ಹಾಗೆ ಸ್ನೇಹಿತರೆ, ಈಗ ಈ ನಾಟಿ ಕೋಳಿ ಕಮ್ಮಿ ಬಂಡವಾಳದಿಂದ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ತಂದೆ ತಾಯಿಗೆ ನೀವೊಂದು ಬೆನ್ನೆಲುಬಾಗಿ ನಿಲ್ತೀರ. ಕೃಷಿಗೆ ಒಂದು ಮೂಲ ಕಸುಬಾಗುತ್ತೆ ಸ್ನೇಹಿತರೆ.
ಮೂಲ ಕಸುಬೇನಾಗುತ್ತೆ ಅಂದರೆ ರೆಗ್ಯುಲರು ನೀವೇನು ಮಾಡ್ತಿದ್ದೀರೋ ಅದ್ರ ಜೊತೆಗೆ ಇದು ಸೇರ್ಕೊಂಡಾಗ ನೀವು ಸಕ್ಸಸ್ ಆಗೋಕ್ಕೆ ಒಂದು ಇನ್ಕಮ್ ಬರೋ ಥರ ಆಗುತ್ತೆ ಒಂದು. ಆಮೇಲೆ ತುಂಬ ಜನ ಹೇಳ್ತಾರೆ, ಅಣ್ಣ ಇಲ್ಲ ಇದಕ್ಕೆಲ್ಲ ತುಂಬ ದುಡ್ಡು ಬೇಕು, ನಾವು ದೊಡ್ಡ ದೊಡ್ಡ ಶೆಡ್ ಮಾಡ್ಕೊಬೇಕು, ದೊಡ್ಡ ದೊಡ್ಡ ಇದು ಅಂದರೆ ಏನು ಹಲವಾರು ರೀತಿಯಾದಂಥ ಉಪಕರಣಗಳು ಬೇಕು ನಾಟಿ ಕೋಳಿ ಸಾಗಾಣಿಕೆಗೆ ಅಂತೇಳಿ ತುಂಬ ಜನ ತಿಳ್ಕೊಂಡಿರ್ತೀರ. ಅದೆಲ್ಲ ತಪ್ಪು ಸ್ನೇಹಿತರೆ. ನೋಡಿ, ನಾಟಿ ಕೋಳಿ ಈ ಥರ ಬೈಲಲ್ಲಿ ಬಿಟ್ಟರು ಆರಾಮಾಗೆ ಮೇಯ್ಕೊಳುತ್ತೆ ಸ್ನೇಹಿತರೆ. ಯಾವುದೇ ಥರ ಖರ್ಚಿಲ್ದಿದ್ದ ಬಂಡವಾಳ ಅಂದರೆ ನಾಟಿ ಕೋಳಿ ಒಂದೇ. ನೀವು ಹಾಕೋದು ಬರೀ ಮರಿಗೆ ಅಷ್ಟೇ ಬಂಡವಾಳ, ಬಿಟ್ಟರೆ ಯಾವುದಕ್ಕೂ ಸಹ ನೀವು ದುಡ್ಡು ಹಾಕಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ಮರಿಗೆ ಹಾಕಲ್ಲ, ಮತ್ತು ತರಕಾರಿಗೆ ಹಾಕಲ್ಲ, ಮತ್ತು ಹಳೆ ರಾಗಿ ನೀವೇ ಬೆಳ್ಕೊತೀರ ಆ ರಾಗಿಗೆ ಹಾಕಲ್ಲ. ಸೊಸೈಟಿಲಿ ಸಿಗೋವಂಥ ಅಕ್ಕಿ ಅದನ್ನು ಸ್ವಲ್ಪ ಜನ ತಿಂತಾರೆ, ಸ್ವಲ್ಪ ಜನ ತಿಂದರೂ ಇರ್ತೀರ, ಅಂಥವ್ರಿಗೂ ಸಹ ಇದು ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಅಕ್ಕಿನ ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ತುಂಬ ಜನ ಅಕ್ಕಿ ಕೊಟ್ಟು ಕೋಳಿಗಳ್ನ ಸಾಯಿಸ್ಕೊತಾ ಇದ್ದೀರಾ, ತುಂಬ ಜನ ಕೇಳ್ತಿದ್ದೀರಾ. ಆಗ ಅಕ್ಕಿ ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ಮಾಮೂಲಿ ಮಿಸ್ಕಿನ ಜೋಳ ಸಿಗುತ್ತೆ, ಮಿಸ್ಕಿನ ಜೋಳ ತಂದು ಅದನ್ನು ನುಚ್ಚು ಮಾಡಿ ಹಾಕ್ಸಿದ್ರು ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಯಾರು ಈಗಿನ ಯುವಕರು ತುಂಬ ಜನ ಯಾರ್ಯಾರು ಈಗಿನ ಯುವತಿಯರು ಮಹಿಳೆಯರಿದ್ದೀರಾ ಅವರೆಲ್ಲ ಈ ನಾಟಿ ಕೋಳಿ ಸಾಗಾಣಿಕೆ ಕಮ್ಮಿ ಬಂಡವಾಳದಿಂದ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದ.